ಇಚ್ಛೆ ಪಡ್ತೀನಿ. ಇನ್ನೇನು ತಾಕತ್ತು ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು. ನಿಮ್ಮ ತಾಕತ್ತನ್ನ ಹೇಳ್ತಂದು ನನಗೆ ಗೊತ್ತೈತಿ. ನೋಡೋಣ, ನನಗೂ 52 ವಯಸ್ಸು ನಡೀತಾವೆ. ಇನ್ನು ನನಗೂ ವಯಸ್ಸು ದೇವರು ಕೊಟ್ಟಂದ್ರೆ ನನಗೂ ಭಾಳ ಕನಸದ. ಈ ರಾಜ್ಯವನ್ನು ನಾನು ಒಮ್ಮೆ ನೋಡ್ಬೇಕು ಅಂತ ಕೂತೀನಿ. ಪ್ರಸಂಗ ಯಾರು ಗೊತ್ತೈತಿ, ಯಾರು ಎಲ್ಲಿ ಇರ್ತಾರೆ, ಯಾರು ಎಲ್ಲಿ ಹೋಗ್ತಾರೆ ಅಂತ ಬರ್ದಾರ ಯಾರು ಏನ್ ಬರೀತಾರ? ಚಂದ್ರ ನಿಮ್ಮ ಆಶೀರ್ವಾದ ಇದ್ರೆ ಯಾರು? ನಿಮ್ಮ ಆಶೀರ್ವಾದವೇ ದೊಡ್ಡದು. ನೀವೇ ದೇವರು. ನೀವು ದೇವರು ಒಪ್ಪಿಗೆ ಕೊಟ್ರ ಯಾರು ನಮ್ಮ ನೆನೆಸೋರು? ಇವ್ರೇನು ಬಂದು ಯಾರು ನಿಮ್ಗೆ ಹೋಗಿ ಟಿಕೆಟ್ ಕೂಡ ಸೇರಿಸಿದ್ದೀವಿ ಕೈ ಕಟ್ಟು. ಒಂದು ದಿವಸ ವಿಜಯಾವಕಾಶ ಯಾರು ಮಾಡ್ತೀವಿ ಮನೆ ಮುಂದೆ ಹೋಗಿ ನಿಂತವಲ್ಲ ನಾನು. ಯಾಕಂದ್ರೆ ಹುಟ್ಟಿಗಾಕ ಅಂಗಡಿಸಿದ ನಾನು. ನನ್ನ ಪಕ್ಷದ ಬಗ್ಗೆ ಗೌರವ ಐತಿ, ನನಗೆ ಗೊತ್ತೈತಿ. ಇವತ್ತು ಪ್ರಶ್ನೆ ಮಾಡಿ ಹೇಳ್ತಾನ, ಪಕ್ಷದ ಬಗ್ಗೆ ನನಗೆ ಕಲಿಸ್ಕೊಡು, ನೀನ್ ಕಲ್ತ್ಕೊಳ್ಳೋ ಗಣಮಗನ ನೀನೇನ್ ಮಾಡಿ ಅಂತ. ತಾಯಿಗೆ ಕೆಲಸ ಎಷ್ಟು ತಾಯಿಗೆ ಕೆಲಸ ಮಾಡಿ ನೀವು ನನಗೆ ಯಾಕೆ ಪಕ್ಷದ ಶಿಸ್ತು ಬಗ್ಗೆ? ಪಕ್ಷದ ಶಿಸ್ತು ನನಗೆ ಕಲಿಸುವಂತ ಯಾರಿಗೆ ಅವಶ್ಯಕತೆ ಇಲ್ಲ, ನಾ ಯಾರಂತ ಕಲಿಯೋದು ಅವಶ್ಯಕತೆ ಇಲ್ಲ. ಏನೇನ್ ಮಾಡಿದ್ರೆ ನನಗೆ ಗೊತ್ತೈತಿ. ನೀವು ಅದನ್ನ ಬಾಯಿ ಬಿಟ್ಟು ಬಿಟ್ಟರೆ ಮತ್ತೆ ಜನ ಬರ್ತಾರೆ ಮನೆಗೆ, ನಿಮ್ಮ ಮನೆಗೆ. ಆ ಕೆಲಸ ನಾವು ಮಾಡೋದು ಚಿಲ್ಲರ ಕೆಲಸ. ನಿಮ್ಮಂಗ ನಮಗೆ ಚಾರ ಹೇಳೋದು, ಏನ್ ರೊಕ್ಕ ಕೊಟ್ಟು ರಾಜಕೀಯ ಮಾಡೋದು, ರೊಕ್ಕ ಕೊಟ್ಟು ಟಿಕೆಟ್ ತರೋದು, ಇದು ಕಾಶ್ಯಪ್ಸವ್ರ ಮಂತ್ರಿಯಾಗ ಇಲ್ಲ, ನಿಮ್ಮನ್ನು ಕೂಡ ಇರೋದಿಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಯಾರಿಗೆ ಹೋಗಿ ಯಾವುದೇ ಆವಿಷ್ಯ ಒಡ್ಡಿ ನಾನು ತಗೊಂಡ್ಬಂದಿದ್ದೆ. ಆವಿಷ್ಯ ಒಡ್ಡಿ ತಂದಂತ ಮನುಷ್ಯ ಅಲ್ಲ, ನಾವು ತರೋದಿಲ್ಲ. ಜನರ ಆಶೀರ್ವಾದ ಇದೆಯಾ? ನಿಮ್ಮ ಆಶೀರ್ವಾದ ಇದೆಯಾ? ನಿಮ್ಮ ಆಶೀರ್ವಾದ ಒಂದೇ ಬೇಕು ಸಾಕು. ನಾವು ಮುಂದಿನ ನಿರ್ಧಾರವನ್ನ ನಾವು ತಗೋತೀವಿ. ಒಂದು ದೀರ್ಘ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಯಾಕಂದ್ರೆ ಇವತ್ತು ನಮಗೆ ನಮ್ಮ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ, ನಮ್ಮ ಮನೆತನ ಗೌರವ ಪ್ರಶ್ನೆ ಬಂದಿದೆ. ಇದು ಗೌರವ ಪ್ರಶ್ನೆ ಬಂದಿದೆ. ಯಾಕಪ್ಪ? ಒಂದ್ ಹೆಸರು ಕಳಿಸುವಂತೆ ಅವಶ್ಯಕತೆ ಇದೆ. ಅದೇ ಸನ್ಮಾನ್ಯ ನಮ್ಮ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳ್ತಾರೆ, ಒಂದೇ ಹೆಸರು ಬಂದಿದೆಪ್ಪ, ವಿಷಯ ನಾನು ಏನ್ ಮಾಡ್ಲಿ? ಇನ್ನೊಂದು ಹೆಸರು ಹಾಕಿ ಕಳಿಸಿದ್ರು ಮಾತಾಡ್ತಿದ್ದೆ ನಿಮಗೆ ಹೇಳಿದ ಸತ್ಯ. ಅದಕ್ಕೆ ಸತ್ಯ ಹೇಳ್ತೀನಿ ನಾನು, ಸುಳ್ಳು ಮಾತಾಡೋದೇ ಇಲ್ಲ. ಯಾಕಪ್ಪ? ಯಾಕೆ ದುಡಿದಿಲ್ಲ? 5 ವರ್ಷ ನೀವು ಇಲೆಕ್ಷನ್ ಮಾಡಿಲ್ಲ, 5 ವರ್ಷ ನಿಮ್ಮಿಂದ ಅಡ್ಡಾಡಿಲ್ಲ. ಏನೋ ನೇರವಾಗಿ ಮಾತಾಡೋದು ತಪ್ಪ, ನೇರವಾಗಿ ಹೇಳೋದು ತಪ್ಪ. ಮಂದಿಗೆ ನನ್ನ ಹೋಗಿ ಶುದ್ಧ ಚಾಡಿ ಹೇಳ್ತಾರೆ ರುಸು ಹೋಗಿ ಹಾಗಾದ್ರೆ ಕರ್ನಾಟಕದ ಹಿಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ. ಹೌದಪ್ಪ, ನಾ ಮಾತಾಡ್ತೀನಿ, ನಾ ಹಿಂಗ ಇರ್ತೀನಿ. ಏನ್ ಮಾಡ್ತೀನಿ? ನಾ ಹಿಂಗ ಇರವ ಏನ್ ಮಾಡ್ತೀನಿ ಮಾಡಿ ತಾಕತ್ತು ನೋಡೋಣ. ನಾವು ಇಡೀ ರಾಜ್ಯ ತುಂಬಾ ಕಾಲು ಕಟ್ಕೊಂಡು ಅಡ್ಡಾಡಿ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ನಾನು ಕೂಡ ಪಾಲ್ದಾರ. ಮರಿಬಾರ್ದು. ಇಡೀ ರಾಜ್ಯ ಸುಮ್ಮನೆ, ಯಾವುದೇ ಭಯ ಭೀತಿ ಇರಲಾರ್ದು. ಇದು ಸುಳ್ಳ? ಏನು ಪಕ್ಷಕ್ಕೆ ಸಂಘಟನೆ ಇಲ್ಲ, ಕೊಡುಗೆ ಇಲ್ಲ ನಮ್ಮದು. ಏನು ಇವರೋ ಹೊಂದ್ಬಿಟ್ರು ರೋಚನೆ ಮಾತಾಡ್ತಾರಲ್ಲ. ಏನು ನೀವು ಒಬ್ಬರು ಮಾಡ್ರಿ, ನೀವು ಯಾರ್ಯಾರು ಎಲ್ಲೆಲ್ಲಿದ್ರು ನಿಮ್ಗೆ ನೋಡ್ಕೋಬೇಕು. ಏನು ಏನಿರ್ತೀವಿ ಮಾತಾಡಕ್ಕೆ ಹೋಗ್ಬಾರ್ದು. ಭಾಳ